ನಡು ರಸ್ತೆಯಲ್ಲೇ ಕೇರಳ ವಿದ್ಯಾರ್ಥಿಗಳ ಸ್ಟ್ರೀಟ್ ಫೈಟ್. ಹಾಸನದ ಕೆಆರ್ ಪುರದಲ್ಲಿ ಮಾರಾಮಾರಿ ನಡೆದಿದೆ. ಕೇರಳ ವಿದ್ಯಾರ್ಥಿಗಳು ನಡು ರಸ್ತೆಯಲ್ಲೇ ಹೊಡೆದಾಡಿಕೊಂಡಿದ್ದಾರೆ. ಕೇರಳದ ನರ್ಸಿಂಗ್ ವಿದ್ಯಾರ್ಥಿಗಳ ಮಧ್ಯೆ ಹೊಡೆದಾಟ ಆಗಿದೆ. ಕೈಯಲ್ಲಿ ಹೆಲ್ಮೆಟ್ ಬೆಲ್ಟ್ ಹಿಡಿದು ಪರಸ್ಪರ ಹೊಡೆದಾಡಿಕೊಂಡಿದ್ದಾರೆ. ಕಾರಣ ಏನು? ಕ್ಷುಲ್ಲಕ ಕಾರಣ. ಆ ಕಾರಣಕ್ಕೆ ವಿದ್ಯಾರ್ಥಿಗಳ ಮಧ್ಯೆ ಬೀದಿ ರಂಪಾಟ. ಈ ಮಾರಾಮಾರಿಯ ದೃಶ್ಯ ಇದೆಯಲ್ಲ, ಇದು ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಬಡಾವಣೆಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿರೋದು. ನಡು ರಸ್ತೆಯಲ್ಲಿ ಕೇರಳ ವಿದ್ಯಾರ್ಥಿಗಳು ರಸ್ತೆಯಲ್ಲಿ ಹೊಡೆದಾಡ್ಕೊಂಡಿರುವಂತ ದೃಶ್ಯ ಮೊಬೈಲಲ್ಲಿ ಕ್ಯಾಪ್ಚರ್ ಮಾಡಿದ್ದಾರೆ. ಯಾವ ರೀತಿ ಹೊಡೆದಾಡ್ಕೊಳ್ತಿದ್ದಾರೆ ಅಂತ ಗಮನಿಸ್ತಾ ಇದ್ವಿ. ಕೈಯಲ್ಲಿ ಬೆಲ್ಟು ಹೆಲ್ಮೆಟು ಎಲ್ಲ ಕೂಡ ಬಂದಿದೆ. ಕ್ಷುಲ್ಲಕ ಕಾರಣಕ್ಕೆ ಈ ಗಲಾಟೆ ನಡೆದಿದೆ ಅನ್ನುವಂಥ ಮಾಹಿತಿ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಚಿನ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸಚಿನ್, ಆ ರೀತಿ ಹೊಡೆದಾಡ್ಕೊಳ್ತಾ ಇದ್ದಾರೆ, ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ವಿ. ಕಾರಣ ಏನು? ಅಂಥದ್ದೇನು ನಡೀತು? ಏನ್ ಡೀಟೇಲ್ಸ್ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿನ್? ಖಂಡಿತ ಅಶ್ವಿನಿ, ಏನು ಹಾಸನದಲ್ಲಿ ಇತ್ತೀಚೆಗೆ ಪುಂಡರ ಹಾವಳಿ ಹೆಚ್ಚಾಗಿದೆ ಅಂತ ಹೇಳಲು, ಅದರಲ್ಲೂ ಪ್ರಮುಖವಾಗಿ ವಿದ್ಯಾರ್ಥಿಗಳು ಅಂದ್ರೆ ಏನೋ ಒಂದು ಸಮಾಜಕ್ಕೆ ಮಾದರಿಯಾಗಬೇಕಾದಂತ ನರ್ಸಿಂಗ್ ವಿದ್ಯಾರ್ಥಿಗಳು ರಸ್ತೆಯಲ್ಲಿ ನಿಂತು ಪರಸ್ಪರ ಹೊಡೆದಾಡ್ಕೊಂಡಿರ್ತಕ್ಕಂಥದ್ದು ಒಂದ್ ರೀತಿ ಅಸಹ್ಯ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಅವರೆಲ್ಲರೂ ಕೂಡ ಕಾಲೇಜಿನ ಓದನ್ನು ಮುಗಿಸಿ ಏನು ಬರ್ತಾ ಇದ್ರು. ಆ ಒಂದು ಸಂದರ್ಭದಲ್ಲಿ ಏಕಾಏಕಿ ಅವ್ರಗಳ ನಡುವೆ ಗಲಾಟೆ ಆಗಿರ್ತಕ್ಕಂಥದ್ದು, ಕೈಯಲ್ಲಿದ್ದಂತಹ ಹೆಲ್ಮೆಟ್ ಆಗಿರ್ಬೋದು, ಬೆಲ್ಟ್, ಇನ್ನಿತರ ವಸ್ತುಗಳನ್ನ ಇಟ್ಕೊಂಡು ಪರಸ್ಪರ ಹೊಡೆದಾಡ್ತಿದ್ರು. ಕೇಳಕ್ ಹೋದವ್ರು ಅಲ್ಲಿ ಏನೋ ಒಂದು ಜಗಳವನ್ನ ಬಿಡಿಸಕ್ ಹೋದವ್ರ ಮೇಲೂ ಕೂಡ ವಿದ್ಯಾರ್ಥಿಗಳು ರೇಗಾಡ್ತಿದ್ರು. ಈಗಾಗಲೇ ಬಡಾವಣಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗಿರ್ತಕ್ಕಂಥದ್ದು. ಸದ್ಯಕ್ಕೆ ಮಾಹಿತಿ ಪ್ರಕಾರ ಈಗಾಗಲೇ ಅವ್ರು ಯಾವ್ದಕ್ಕೋಸ್ಕರ ಗಲಾಟೆ ಮಾಡ್ಕೊಂಡ್ರು, ಯಾಕೆ ಅನ್ನೋದು ಇನ್ನೂ ಸ್ಪಷ್ಟವಾಗಿಲ್ಲ. ಈಗಾಗಲೇ ಪೊಲೀಸರು ಕೂಡ ವಿಡಿಯೋವನ್ನ ಆಧರಿಸಿ ಯುವಕರುಗಳನ್ನ ವಶಪಡಿಸಿಕೊಂಡು ವಿಚಾರಣೆ ಕೂಡ ನಡೆಸ್ತಾ ಇರ್ತಕ್ಕಂಥದ್ದು ಅಶ್ವಿನಿ. ಓಕೆ, ರೈಟ್ ಸಚಿನ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.